ಎಲ್ರಿಗೂ ನಮಸ್ಕಾರ. ನಾವೊಂದು ಸಿನಿಮಾ ನೋಡಿದೆ, ಲವಲವಿಕೆ ಅಂತ ಒಂದು ಸಿನಿಮಾ ಯೂಟ್ಯೂಬಲ್ಲಿ ನೋಡಿದೆ ನಾನು. ನನಗೆ ಗೊತ್ತಿರಲಿಲ್ಲ. ಈಗ ಸಡನ್ಲಿ ಇವತ್ತು ನಾನು ನೋಡಿದೆ. ಅದು ಆ್ಯಕ್ಚುಲಿ ಅಪ್ಲೋಡ್ ಆಗಿ SGV ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿ 3-4 ಡೇಸ್ ಆಗಿದೆ. ಲವಲವಿಕೆ ಸಿನಿಮಾ ಇದು ನವೀನ್ ಮಯೂರ್ ಅವರು ಆ್ಯಕ್ಟ್ ಮಾಡಿರೋ ಅವರ ಮೊದಲೇ ಸಿನಿಮಾ ಅನ್ಸುತ್ತೆ ಬಹುಶಃ ಅವ್ರದ್ದು. ಈ ಸಿನಿಮಾ ರಿಲೀಸೇ ಆಗಿರಲಿಲ್ಲ. ಚೈತ್ರ ಹಳ್ಳಿಕೇರಿ ಅವರು ಆ್ಯಕ್ಟ್ ಮಾಡಿದ್ರು. ನಾನು ಅಂದರೆ ಕಲ್ಯಾಣ್ ಅವರು ಹಾಡು ಬರೆದು ಮತ್ತು ಅವರೇ ಮ್ಯೂಸಿಕ್ ಕೊಟ್ಟಂಥ ಸಿನಿಮಾ. ಬಹುಶಃ ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ ಲವಲವಿಕೆ ಹಾಡುಗಳು ಮಾತ್ರ ಐ ಲವ್ ಯು ಡಾರ್ಲಿಂಗ್, ಐ ಲವ್ ಯು ಡಾರ್ಲಿಂಗ್, ಆಮೇಲೆ ಫೇರ್ ಅಂಡ್ ಲವ್ಲಿ ಬೇಬಿ, ಈ ಥರದ ಒಂದಿಷ್ಟು ಹಾಡುಗಳನ್ನ ಕೇಳಿದಾಗ ಸಿನಿಮಾದ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ತುಂಬ ಇದು ರಿಲೀಸ್ ಆಗ್ಬೋದು ಹಾಗೀಗೆ ಅಂತ ಅನ್ಕೊಂಡು ಬಹುಶಃ ರಿಲೀಸೇ ಆಗಲಿಲ್ಲ ಅನ್ಕೋತೀನಿ. ಬಹುಶಃ ಇದೇ ಫಸ್ಟ್ ಟೈಮ್ ಡೈರೆಕ್ಟಾಗಿ ಅದು ರಿಲೀಸ್ ಆಯ್ತು. ಯಾಕೆಂದರೆ ಚೈತ್ರ ಹಳ್ಳಿಕೇರಿ ಅವರು ಇತ್ತೀಚೆಗೆ ಒಂದು 3-4 ವರ್ಷದಿಂದ ಅವರು ಇಂಟರ್ವ್ಯೂ ಚಿತ್ರಲೋಕದಲ್ಲೆಲ್ಲ ಇಂಟರ್ವ್ಯೂ ಕೊಟ್ಟಾಗ ಆ ಚಾನಲ್ಗಳಲ್ಲಿ ಅವರ ಸಿನಿಮಾದ ಬಗ್ಗೆನೂ ಹೇಳಿದ್ರು. ರಿಲೀಸೇ ಆಗಲಿಲ್ಲ, ಒಂದೊಳ್ಳೆ ಪಾತ್ರ ಇತ್ತು ಅಂತ. ಆ ಸಿನಿಮಾನ ಇವಾಗ ನೋಡಿದೆ, ಬಟ್ ಅದು ಅಷ್ಟೊಂದು ಕ್ಲಾರಿಟಿ ಏನು ಇರಲಿಲ್ಲ. ಅದು ಬಹುಶಃ ಡಿಜಿಟಲ್ಗೆ ಕನ್ವರ್ಟ್ ಮಾಡಿ ರೀಲಿಂದ ಅದು ಡಿಜಿಟಲ್ ಕನ್ವರ್ಟ್ ಮಾಡಿರೋದಕ್ಕೆ ಬಹುಶಃ ಅದು ಅಷ್ಟೊಂದು ಕ್ಲಾರಿಟಿ ಇಲ್ಲ, ಅಷ್ಟೊಂದು ಇದು ಇರಲಿಲ್ಲ. ಬಟ್ ಸಿನಿಮಾ ಇಷ್ಟ ಆಯಿತು. ಸ್ವಲ್ಪ ಅವಾಗಿನ ಒಂದು ಪೇಜರ್, ಈ ಮೊಬೈಲ್ಗಳೆಲ್ಲ ಇವು ಇರಲಿಲ್ವಲ್ಲ, ಸೊ ಪೇಜರು, ಸೊ ಅದು ಲ್ಯಾಂಡ್ಲೈನಲ್ಲಿ ಕಾಲ್ ಮಾಡೋದು, ಅದೆಲ್ಲ ಇಷ್ಟ ಆಯಿತು. ಆಮೇಲೆ ನನಗೆ ಅಂದರೆ ಅವರು ಚಿತ್ರಲೋಕ ಇದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಚೈತ್ರ ಹಳ್ಳಿಕೇರಿ ಅವರ ಇಂಟರ್ವ್ಯೂ ನಾನು ನೋಡಿದಾಗ ಎಸ್ ನಾರಾಯಣ ಅವ್ರ ಜೊತೆ ಅವರ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದಂತ ಒಂದು ಹುಡುಗಿ ಆ್ಯಕ್ಟ್ ಮಾಡಿದ್ರು. ನಾನು ಯಾರು ನನಗೆ ಗೊತ್ತಿರಲಿಲ್ಲ. ಆಮೇಲೆ ಇವಾಗ ನೋಡಿದಾಗ ಗೊತ್ತಾಯ್ತು ಅವ್ರು ಶಿಲ್ಪಾ ಅವರು. ಸೊ ಇತ್ತೀಚೆಗಷ್ಟೇ ನಮ್ಮ ರಘುರಾಮ್ ಸರ್ ಅವರ ಯೂಟ್ಯೂಬ್ ಚಾನಲಲ್ಲಿ ಅವರು ಇಂಟರ್ವ್ಯೂನೂ ಕೂಡ ಮಾಡಿದ್ದಾರೆ. ಸೊ ಎಂಥ ಕೋಇನ್ಸಿಡೆಂಟ್ ಅಲ್ವಾ ಅಂತ ಅನಿಸ್ತು. ನನಗೂ ಕೂಡ ಗೊತ್ತಿರಲಿಲ್ಲ ಅದು. ಅಂದರೆ ಜೂನಿಯರ್ ಉಪೇಂದ್ರನ್ ಅವರು ಆ ಟೈಮ್ನಲ್ಲಿ ಫ್ರೆಂಡ್ಸ್ ಸಿನಿಮಾಗಳಲ್ಲೆಲ್ಲ ಆ್ಯಕ್ಟ್ ಮಾಡಿದ್ರು ಜೂನಿಯರ್ ಉಪೇಂದ್ರ. ಸೊ ಅವರೇ ಇದರಲ್ಲೂ ಕೂಡ ಬಂದಿದ್ದಾರೆ. ಒಂಥರ ವಿಲನ್ ಶೇಡು, ಒಂಥರ ಒಳ್ಳೇದು. ಆಮೇಲೆ ಇವ್ರ ಪಾತ್ರ ಅಂದರೆ ಹೀರೋಯಿನ್ ನಮಗೆ ಚೈತ್ರ ಹಳ್ಳಿಕೇರಿ ಅವರು ಆ ಟೈಮ್ನಲ್ಲಿ ಬಿಡಿ. ಬಹುಶಃ ಇದಾಗಲಿಲ್ಲ ಅಂದಾಗ ಬಹುಶಃ ಅವರು ಇದು ಮಾಡಿದ್ರು ಅನ್ಸುತ್ತೆ. ಇದಾದ್ಮೇಲೆ ನನಗೆ ಗೊತ್ತಿರೋ ಪ್ರಕಾರ ಶಿಷ್ಯ ಆಗಿರ್ಬೋದು. ಖುಷಿ ಸಿನಿಮಾ ಅವ್ರಿಗೊಂದು ಬಿಗ್ ಬ್ರೇಕ್ ಕೊಟ್ಟಂತ ಸಿನಿಮಾ. ಅಂದ್ರೆ ಅವರು ರಾಮಸ್ವಾಮಿ ಕೃಷ್ಣ, ನವೀನ್ ಮಯೂರ್ ಅವ್ರ ಜೊತೆನೇ ಒಂದು ಆ್ಯಕ್ಟ್ ಮಾಡಿದ್ರು. ರಾಮಸ್ವಾಮಿ ಕೃಷ್ಣಸ್ವಾಮಿ, ಆಮೇಲೆ ಚೆಲುವೆ ಒಂದು ಹೇಳ್ತೀನಿ ಅಂತ ಸೌರವ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರು. ಇಷ್ಟು ನನಗೆ ಖುಷಿ ಸಿನಿಮಾ ಬರೋಕ್ಕಿಂತ ಮುಂಚೆನೇ ಇವ್ರ ಆ್ಯಕ್ಟಿಂಗ್ ನಂಗೆ ತುಂಬ ಇಷ್ಟ ಆಗಿತ್ತು. ಶಿಷ್ಯ ಸಿನಿಮಾದಲ್ಲೂ ಕೂಡ ಅವ್ರು ಆ್ಯಕ್ಟ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಇತ್ತೀಚೆಗೆಲ್ಲ ಇಂಟರ್ವ್ಯೂ ಮಾಡಿದಾಗೆಲ್ಲ ಈಗೆಲ್ಲ ಏಜ್ ಆಗಿದೆ, ಅದಾಗಿದೆ ಇದಾಗಿದೆ ಅಂತ. ಆಮೇಲೆ ಅವ್ರ ಹಸ್ಬೆಂಡ್ ಅದು ಬಿಡಿ, ಅದು ಏನೇನೋ ಅವ್ರ ಪರ್ಸನಲ್ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಕ್ಯೂಟ್ ಆಗಿದ್ರು. ಇನ್ನು ಆ ಸೀರಿಯಲ್ ಹುಡುಗಿ ಅಂತ ಹೇಳಿದ್ನಲ್ಲ, ಅವ್ರು ಯಾರು ಅಂದರೆ ಶಿಲ್ಪಾ ಅವರು. ಪಾರ್ವತಿ ಧಾರಾವಾಹಿಗಳೆಲ್ಲ ನಾವೆಲ್ಲ ಚಿಕ್ಕವ್ರು ಬಿಡಿ, ನಾವೆಲ್ಲ ನೋಡಿದಾಗ. ಬಟ್ ಅದ್ರ ಇಂಪ್ಯಾಕ್ಟ್ ಎಷ್ಟಿತ್ತು ಅಂತ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವೆಲ್ಲ ಮಾಡಿದ್ವಿ. ಆ ಸೀರಿಯಲ್ ಹೀರೋಯಿನ್ ಇದರಲ್ಲಿ ನಾನೆಲ್ಲೋ ಏನೋ ನಾರ್ಮಲ್ ಒಂದು ಫ್ರೆಂಡ್ಸ್ ವರ್ಷ ಅನ್ನೋ ಕ್ಯಾರೆಕ್ಟರ್ ಪಾತ್ರವನ್ನು ಮಾಡಿದ್ದಾರೆ. ಆ ಸಿನಿಮಾ ಇದೆ, ಆ ಲಿಂಕ್ ಕೂಡ ಹಾಕಿರ್ತೀನಿ. ಸಿನಿಮಾನ ನೋಡಿ, ಹಳೇ ಸಿನಿಮಾ ಅದು. ನಿಮ್ಗೆ ಅಷ್ಟೊಂದು ಈಗಿನ ಟೆಕ್ನಾಲಜಿಗೆ ಅವೆಲ್ಲ ಡೆವಲಪ್ ಇದನ್ನೆಲ್ಲ ನೋಡ್ಕೊಂಡಾಗ ಅದು ಬಸ್ಸಲ್ಲಿ ಲವ್, ಅದು ಅವಾಗಿನ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ ಆಗಿದ್ದರಿಂದ ಸ್ವಲ್ಪ ನಿಮ್ಗೆ ಅದು ನಮಗೆ ಅಷ್ಟೊಂದು ಇದಾಗದಿರ್ಬೋದು. ಬಟ್ ನವೀನ್ ಮಯೂರ್ ಅವ್ರದ್ದು ನೋಡಿದಾಗ ಒಂದೊಳ್ಳೆ ಸ್ಫುರದ್ರೂಪಿ ಪಾಪ ಅವರು ಇರಬೇಕಾಗಿತ್ತು. ಅವ್ರು ನಿನಗೋಸ್ಕರ ಆಗಿರ್ಬೋದು, ಎಷ್ಟೊಂದು ಸಿನಿಮಾಗಳು ಆ್ಯಕ್ಟ್ ಮಾಡಿದ್ರು. ಈಗ ನಾವು ಹುಟ್ಟಿದಾದ MBBS ಅಲ್ಲಿ ಒಂದು ಸಾಂಗ್ ಬರುತ್ತಲ್ಲ, ಆ ಸಾಂಗಲ್ಲಿ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದ್ರು. ಒಂದು ಸ್ಫುರದ್ರೂಪಿ ಯುವಕ ಥರ ಇದ್ರು. ಬಟ್ ಅದು ದೈವಚ್ಛ ಎಲ್ಲ ಅಂತಾರಲ್ಲ, ಆ ಥರ ಇವರು ನಮ್ಮ ಚೈತ್ರ ಹಳ್ಳಿಕೇರಿ ಅವರು ನನಗೆ ಆ ಟೈಮ್ನಲ್ಲಿ ಸಖತ್ ಡ್ರೀಮ್. ನಮ್ಮ ನಟಿ ಪ್ರೇಮ ಅವ್ರನ್ನ ಬಿಟ್ಟರೆ ಆ ಟೈಮ್ನಲ್ಲಿ ಅನ್ಸುತ್ತೆ, ಪ್ರೇಮ ಅವ್ರನ್ನ ಬಿಟ್ಟರೆ ನನಗೆ ಇವರು ಹೆಂಗೆ ಒಂದು ಚೆನ್ನಾಗಿ ಏನೋ ಒಂದಿಷ್ಟು ಇದು ಸಖತ್. ಅವರು ತುಂಬ ಇಂಪ್ರೆಸ್ ಆದ್ರೆ. ನಾನು ಅವಾಗಿನ ಒಂದಿಷ್ಟು ಈಗಿನ ಒಂದು ಇದರೆಲ್ಲ ನೋಡಿದಾಗ ಈಗ ಬಿಡಿ, ಅವರೆಲ್ಲ ಒಂದಿಷ್ಟು ಕಾರ್ಯಕ್ರಮಗಳೆಲ್ಲ ಇದು ಮಾಡ್ಕೊಂಡು ಅವ್ರದ್ದೇ ಅದೊಂದು ಯೂಟ್ಯೂಬ್ ಚಾನಲ್ ಬಿಸ್ನೆಸ್ ಎಲ್ಲ ಇದು ಮಾಡ್ತಾ ಇದ್ದಾರೆ. ಕತೆ ನಾರ್ಮಲ್, ಏನು ಹೀರೋಯಿನ್ ಅದನ್ನ ನೋಡೋದು, ಬಸ್ಸಲ್ಲಿ ನೋಡೋದು, ಲವ್ ಆಗೋದು. ಈಗಿನ ಒಂದು ಟೆಕ್ನಿಕಲ್ ಈಗಿನ ಟೆಕ್ನಿಕಲಿಗೆ ಸಂಬಂಧಪಟ್ಟಂತೆ ಅದು ಅಷ್ಟೊಂದು ಇದು ಆಗದೆ ಇರ್ಬೋದು. ಬಟ್ ಅವಾಗಿನ ಒಂದು ಕಾಲದ ಹೋಗಿ ನೀವು ನೋಡಿದ್ರೆ ಎಷ್ಟು ಖುಷಿ ಕೊಡುತ್ತೆ, ಮಜಾ ಕೊಡುತ್ತೆ. ಅವರು ಶಿಲ್ಪಾ ಅವ್ರದ್ದು ಆ್ಯಕ್ಟಿಂಗ್ ಅಂತೂ ಒಂಥರ ನೆಗೆಟಿವ್ ಶೇಡ್. ಇದರಲ್ಲಿ ಪಾಪ ಅವ್ರು ಸಹಾಯ ಮಾಡೋ ಥರ ಮಾಡಿ ಅವರೇ ವಿರೋಧ ಮಾಡ್ತಾರೆ. ಕುಮಾರ್ ಅಂತ ಡೈರೆಕ್ಟರ್, ಬಹುಶಃ ಅವ್ರು ಯಾರೋ ನನಗೆ ಅಷ್ಟು ಗೊತ್ತಿಲ್ಲ. ಬಹುಶಃ ನಾನೆಲ್ಲೋ ಇವರು ಮಾರಿಕಣ್ಣ ಹೋರಿ ಮೇಲೆ ಮಾಡಿದಾರಲ್ಲ ಅವ್ರನ್ನ ಅಂತ ಅನ್ಕೊಂಡು. ಯಾಕಂದರೆ ಆ ಹಾಡು ಕೂಡ ಬಳಸ್ಕೊಂಡಿದ್ರೆ. ಆ ಮಾರಿಕಣ್ಣ ಹೋರಿ ಮೇಲೆ ಸಿನಿಮಾದಲ್ಲೂ ಅಷ್ಟೇನೆ, ಹೀರೋ ಒಂದು ಸೆಕೆಂಡ್ ಹೀರೋಯಿನ್ ಫಸ್ಟ್ ಹೀರೋಯಿನ್ ಲವ್ ಮಾಡೋ ಥರ, ಹೆಲ್ಪ್ ಮಾಡೋ ಥರ ಮಾಡಿ ಮೋಸ ಮಾಡ್ತಾರೆ. ಇದರಲ್ಲೂ ಅದೇ ಥರನೇ ಆಗತ್ತೆ. ಸೊ ನಾನಿದ್ದೀನಿ, ನಾನು ನಿನ್ಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು
ಸೊ ರಿವರ್ಸ್ ಬೀಳೋ ಪಾತ್ರ, ಆಮೇಲೆ ಹೀರೋಯಿನ್ಗೆ ಅವಾಜ್ ಹಾಕೋ ಪಾತ್ರ. ಸೊ ಅದು ನಮಗೆ ಸಿಟ್ಟು ಬರುತ್ತೆ, ಆ ಥರದ್ದು ಒಂದು ಪಾತ್ರ ಇದೆ. ಶರತ್ ಲೋಹಿತಾಸ್ ಅವರು ಅವ್ರದ್ದು ಅಂತ ಅಣ್ಣ ತೆಗಿ ಒಂದು ಪಾತ್ರದ ಬರುತ್ತೆ, ಅದು ಸಾಕತ್ತಿದೆ. ಸೊ ನಾನು ಹೇಳೋದ್ಕಿಂತ ಸಾಂಗ್ಗಳು, ಕೆ ಕಲ್ಯಾಣ್ ಅವರ ಅದ್ಭುತ ಅದ್ಭುತ ಸಾಂಗ್ಗಳು, ಅದಂತೂ ತುಂಬಾ ಇಷ್ಟ ಆಯ್ತು. ಅಂದ್ರೆ ಈ ಸಿನಿಮಾ ನೋಡಿದ್ಮೇಲೆ ನನಗೇನೋ ನಿಮ್ಮ ಹತ್ರ ಹಂಚ್ಕೋಬೇಕಂತ ಅನಿಸ್ತು. ಚಿತ್ರ ಹಳ್ಳಿಕೆರೆ ಅವರು ಅವರೆಲ್ಲ ನೋಡಿದಾಗ ಮತ್ತೆ ಇನ್ನೊಂದ್ಸಲಿ ಆ ನೆನಪು ಬಂತು. ಹೀಗಾಗಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ನೋಡಿ, ಈ ಸಿನಿಮಾನ ನೋಡಿ. ಸ್ವಲ್ಪ ಹಳೆ ಹಳೆ ಕಾಲದ್ದೇನು ಹಳೆ ಇದನ್ನೇ, ಅಂದ್ರೆ ಉಮಾಶ್ರೀ ಅವರಾಗಿರ್ಬೋದು, ಸುಂದರಾಜ್ ಅವರ ಕಾಮಿಡಿ ಟ್ರ್ಯಾಕ್ ಅವೆಲ್ಲ ಇದೆ. ಸ್ವಲ್ಪ ಸ್ಲೋ ಅನ್ಸುತ್ತೆ, ಅಥವಾ ಇದೇನು ಹಳೆ ಆಗಿನ ಒಂದು ಟೆಕ್ನಿಕಲ್ ಹೆಂಗಿತ್ತು ಆ ತರ ಸಿನಿಮಾ ಬಂದಿದೆ, ಇಲ್ಲ ಅಂದಿಲ್ಲ. ನೋಡಿ ಇಲ್ಲಿ ಖುಷಿ ಸಿನಿಮಾ ಸಾಂಗ್ಗಳಾಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಅದು ತುಂಬಾ ಚೆನ್ನಾಗಿತ್ತಲ್ಲ. ಅದೇ ರೀತಿ ಇವಾಗ ಅವ್ರು ಹಲ್ಕಾ ಡಾನ್ ಅಂದ್ರೆ ಪ್ರಮೋದ್ ಅವ್ರು ಆಕ್ಟ್ ಮಾಡಿದ್ರೆ ಹಲ್ಕಾ ಡಾನ್ ಅಲ್ಲೂ ಕೂಡ ಅಂದ್ರೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಚೈತ್ರ ಹಳ್ಳಿಕೇರಿ ಅವರು. ನನಗದು ಇತ್ತೀಚೆಗೆ ವಿಷಯ ಗೊತ್ತಾಯ್ತು, ಒಂಥರ ಖುಷಿ ಎಕ್ಸೈಟ್ಮೆಂಟ್ ಆಯ್ತು. ಒಂದಿಷ್ಟು ಇಂಟರ್ವ್ಯೂಸ್ ಎಲ್ಲ ನೋಡಿದೆ. ಅವರು ನಮ್ಮ ಹಾವೇರಿ ಜಿಲ್ಲೆಯವರೇ ಅಂತ, ಅಂದ್ರೆ ಹಳ್ಳಿಕೆರೆ ಅನ್ನೋದು ಅದು ಹಾವೇರಿ ಹೊಸರೀತಿ ಅಲ್ಲೆಲ್ಲ ಈ ತರ ಬರುತ್ತೆ ಬಹುಶಃ, ಅದು ಅಂತ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೆ. ಸೊ ಒಳ್ಳೇದಲ್ಲಿ ಚೈತ್ರಾ ಮೇಡಮ್ಗೆ ಅವರ ಮತ್ತೆ ಅಗೇನ್ ಮತ್ತೆ ಅವರು 20 ವರ್ಷಗಳ ಅಂದ್ರೆ ಬಹುಶಃ ಶಿಷ್ಯನೇ ಲಾಸ್ಟ್ ಅನ್ಸುತ್ತೆ ಅವ್ರು ಆಕ್ಟ್ ಮಾಡಿರೋ ಸಿನಿಮಾ. ಒಂಥರ ಕ್ಯೂಟ್ ಇದ್ರು. ಒಳ್ಳೇದಾಗ್ಲಿ ಅವರಿಗೆ, ಆಲ್ ದಿ ಬೆಸ್ಟ್. ಮತ್ತೊಮ್ಮೆ ಅವರು ಮತ್ತೆ ಇಂಡಸ್ಟ್ರಿಗೆ ಮತ್ತೆ ಆಕ್ಟ್ ಮಾಡಕ್ಕೆ, ಅಂದ್ರೆ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ಕೆ, ಅಂದ್ರೆ ಬಿಗ್ ಬಾಸ್ ಅಲ್ಲೂ ಕೂಡ ಬಂದಿದ್ರು, ಅದೆಲ್ಲ ಟಿವಿ ಶೋ ಕಾರ್ಯಕ್ರಮಗಳೆಲ್ಲ ಭಾಗವಹಿಸಿದ್ರು. ಬಟ್ ಸಿನಿಮಾ ಅಂತ ಬಂದಾಗ ನನಗನ್ಸಿದ ಮಟ್ಟಿಗೆ ಶಿಷ್ಯನೇ ಲಾಸ್ಟ್ ಅನ್ಸುತ್ತೆ. ಅದು ಬಹುಶಃ 2006 ಆ ಟೈಮ್ನಲ್ಲಿ ಅನ್ಸುತ್ತೆ. 2020 ವರ್ಷ ಹಲ್ಕಾ ಡಾನ್ ಸಿನಿಮಾ ಮೂಲಕ ಅವರು ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ರೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ನೀವು ಕೂಡ ಅಂದ್ರೆ ಅಲ್ಲಿ ಲಿಂಕ್ ಅಲ್ಲಿ ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ, ಯಾವುದು ಲವ್ಲವಿಕೆ ಸಿನಿಮಾನ ನೋಡಿ. ನಿಮ್ಗೆ ಏನ್ ಅನ್ಸುತ್ತೆ ನೋಡಿ, ಒಂದು ಹಳೆ ಕಾಲಕ್ಕೆ ಹೋಗಿ ಬಂದಂಗೆ ಆಗತ್ತೆ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ.